ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ. ಯಾಕಂತಂದ್ರೆ ನಮ್ಮ ಜೊತೆಲಿರೋ ವ್ಯಕ್ತಿ ಕೂಡ ಬಹಳ ವಿಶೇಷ. ಅವ್ರ ಜೀವನದಲ್ಲಿ ಆಗ್ತಿರೋದು ಕೂಡ ವಿಶೇಷವೇ. ನಾನು ಜಾಸ್ತಿ ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಲ್ಲ, ನೇರವಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಭಾವನಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಆ್ಯಕ್ಚುಲಿ ನಾನು ಹೇಳಬೇಕು, ಯಾಕೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಬಟ್ ಈಗ ಆಲ್ರೆಡಿ ವೀಕ್ಷಕರಿಗೆಲ್ಲ ಗೊತ್ತಿದೆ, ಭಾವನಾ ಅವರು ಕೆಲವೇ ತಿಂಗಳಲ್ಲಿ ತಾಯಿ ಆಗ್ತಿದ್ದಾರೆ ಅವಳಿ ಮಕ್ಕಳಿಗೆ. ಹಾಗಾಗಿ ರಿಪಬ್ಲಿಕ್ ಕನ್ನಡದ ಪರವಾಗಿ ಒಂದು ಪುಟ್ಟ ಕಾಣಿಕೆ ನಿಮಗೆ. ನೀವು ಕುತ್ಕೊಳ್ಳಿ, ನಾನು ಕೊಡ್ತೀನಿ. ಸೋ ಸ್ವೀಟ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ ಹಾಗಾದ್ರೆ. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ ಜನ ಈಗ ಆಲ್ರೆಡಿ ಮೀಡಿಯಾದವರು, ಸೋಷಿಯಲ್ ಮೀಡಿಯಾದವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಪ್ರಶ್ನೆ ಕೇಳಿ 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 ನಿಮಗೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಪ್ರಶ್ನೆ ಕೇಳಿಲ್ಲ. ಸೊ ನಾನು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಹೌ ಆರ್ ಯು? ಹೇಗಿದ್ದೀರಿ? ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಆರೋಗ್ಯವಾಗಿದ್ದೀವಿ, ನಾವು ಮೂರು ಜನನು. ಇಟ್ಸ್ ಅ ಗುಡ್ ಫೀಲಿಂಗ್. ಓಕೆ ಭಾವನಾ ಅವರೇ, ರೊಟೀನ್ ಪ್ರಶ್ನೆಗಳಿಗಿಂತ ನನಗೆ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಅಂತಿತ್ತು. ನಿಮ್ಮ ಈ ಸಮಾಚಾರ ನನಗೆ ಗೊತ್ತಾದಾಗ, ತಾಯ್ತನ ಅನ್ನೋದು ಅಥವಾ ರೀಪ್ರೊಡಕ್ಷನ್ ಅನ್ನೋದು, ಮದರ್ಹುಡ್ ಅನ್ನೋದು ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇಟ್ಸ್ ಅ ರೈಟ್, ಆಕೆಗಿರೋ ಹಕ್ಕು. ಆದರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಹೇಗಾಗ್ಬಿಟ್ಟಿದೆ, ಒಬ್ಬ ಪಾರ್ಟ್ನರ್ ಇಲ್ಲ ಅಂತಂದ್ರೆ ಅದು ಇಲ್ಲೀಗಲ್ ಅನ್ನೋ ರೀತಿಯಲ್ಲೇ ಮನಸ್ಥಿತಿ ಈಗಲೂ ಕೂಡ ಅನೇಕರಿಗೆ ಗೊತ್ತಿಲ್ಲ. ತಾಯಿ ಆಗಬೇಕು ಅಂತ ಒಬ್ಬ ಹೆಣ್ಮಗಳು ಮನಸ್ಸು ಮಾಡಿದ್ರೆ ಪಾರ್ಟ್ನರ್ ಇಲ್ಲದೆ ಆಗಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಟ್ಸ್ ಲೀಗಲ್ ಆಲ್ಸೋ ಅಂತ. ಸೊ ಅದರಿಂದನೇ ಪ್ರಾರಂಭ ಮಾಡೋಣ ಮಾತು. ಖಂಡಿತವಾಗ್ಲೂ ಮಾಡಬಹುದು. ಅಂದರೆ ಪಾರ್ಟ್ನರ್ ಇಲ್ದೇನೆ ಲೀಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ಎಷ್ಟೋ ಸಮಯದಲ್ಲಿ ಪಾರ್ಟ್ನರ್ ಇದ್ದರೂ ಸಹ ಅಲ್ಲಿ ವೈಫಲ್ಯ ಇದೆ, ಅವರಿಗೆ ದಾಂಪತ್ಯ ಜೀವನದಲ್ಲಿದ್ದರೂ ಸಹ ಅವ್ರ ಮಗುವನ್ನು ಪಡ್ಕೊಳಕ್ಕಾಗ್ತಿಲ್ಲ. ಆ ಥರ ಎಲ್ಲ ಸಂಗತಿಗಳಿರಬೇಕಾದ್ರೂ ದಿಸ್ ಬಿಕಮ್ಸ್ ನಮಗೆ ಸೇವಿಂಗ್ ಹ್ಯಾಂಡ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳಬಹುದು. ಅದಕ್ಕೊಂದು ತಂತ್ರಜ್ಞಾನ ಮತ್ತು ವಿಜ್ಞಾನಕ್ಕೆ, ಇವತ್ತಿನ ವಿಜ್ಞಾನಕ್ಕೆ ಮತ್ತು ನಮ್ಮಲ್ಲಿರೋ ಅಂತಹ ಇವಾಗ ಮೆಡಿಕಲ್ ಹ್ಯಾಸ್ ಗಾನ್ ರಿಯಲಿ ಹೈ. ಇಂಡಿಯಾ ನಾವೆಲ್ಲೂ ಹಿಂದುಳಿದಿಲ್ಲ, ಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಹಿಂದುಳಿದಿಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಸಂಗಾತಿ ಅನ್ನೋದು, ಕಂಪ್ಯಾನಿಯನ್ ಅನ್ನೋದು ಅನಿವಾರ್ಯ ಅನ್ನೋ ರೀತಿಯಲ್ಲಿ ಈಗಲೂ ಕೂಡ ನಾವೆಷ್ಟೇ ಮಾಡರ್ನೈಸ್ ಅಂದರೂ ಕೂಡ, ಅಥವಾ ಹೇಗೆ ಹೇಳ್ತೀರಿ, ಕಂಪ್ಯಾನಿಯನ್ಶಿಪ್ ಇಸ್ ನಾಟ್ ಅನಿವಾರ್ಯ. ಯಾಕಂದರೆ ಅದು ತುಂಬ ಮದುವೆ ಆಗಿದ್ದೀವಿ ಅಂದರೂ ಇಟ್ಸ್ ನಾಟ್ ನೆಸಸರಿ ದಟ್ ಯು ಹ್ಯಾವ್ ಫೌಂಡ್ ಅ ಕಂಪ್ಯಾನಿಯನ್ ಅಂತ ಆಗಲ್ಲ. ಬಟ್ ಕಂಪ್ಯಾನಿಯನ್ಶಿಪ್ ಇಸ್, ಐ ಥಿಂಕ್ ಇಟ್ಸ್ ಬೈ ಚಾಯ್ಸ್. ಮದುವೆ ಕ್ಯಾನ್ ಬಿ ಅನಿವಾರ್ಯ. ಯಾಕಂದರೆ ಅದು ನಮ್ಮ ಸಮಾಜದ ಚೌಕಟ್ಟಿನಲ್ಲಿ ಅದಕ್ಕೆ ಒಂದು ಹೆಚ್ಚಿನದಂಥ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ. ಮತ್ತು ಅದಕ್ಕೊಂದು ಶಿಸ್ತನ್ನು, ಅದಕ್ಕೊಂದು ಪ್ಯಾರಾಮೀಟರ್ ಹಾಕಿದ್ದೀವಿ. ಈ ಚೌಕಟ್ಟಲ್ಲಿ ಇರಬೇಕಾದ್ರೆ ಇಂತಿಂಥ ನಿರ್ಬಂಧನೆಗಳಿಗೆ ಹೆಣ್ಣಾಗಲಿ ಗಂಡಾಗಲಿ ಒಳಪಡಬೇಕು ಅಂತ ಹೇಳಿ. ಅದು ಒಂದು ಸ್ವಲ್ಪ ಅನಿವಾರ್ಯ ಅಂತ ಅನ್ನಿಸ್ಬಹುದು. ಸುಮಾರು ಹೆಣ್ಮಕ್ಳಿಗೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟಲ್ಲಿ ಕೂಡ ಬರ್ಕೊಂಡಿದ್ರಿ, ಒಬ್ಬರಿಗೆ ನನ್ನ ಈ ಜರ್ನಿಯಿಂದ ಇನ್ಸ್ಪಿರೇಷನ್ ಸಿಗುತ್ತೆ, ಈ ಹೆಜ್ಜೆ ಅವರು ಇಡ್ಲಿಕ್ಕೆ ಮುಂದಾಗ್ತಾರೆ ಅಂದರೆ ಅಷ್ಟೇ ಖುಷಿ ಅಂತ ಹೇಳಿ. ಅನೇಕರಿಗೆ ಗೊತ್ತೇ ಇಲ್ಲ ಹೆಂಗಿದು, ನಾವು ಹೆಂಗೆ ಅಪ್ರೋಚ್ ಮಾಡಬೇಕು, ಸಾಧ್ಯನಾ, ಒಬ್ಬ ಹೆಣ್ಣು ಮಗಳಾಗಿ ಸಿಂಗಲ್ ಪೇರೆಂಟ್ ಆಗಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಗೊತ್ತೇ ಇಲ್ಲ. ಸೊ ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಆ ಥರ ನನಗೂ ಗೊತ್ತಿರಲಿಲ್ಲ. ಐ ಓನ್ಲಿ ನ್ಯೂ ದರ್ ಇಸ್ ಅನ್ ಆಪ್ಷನ್, ಈ ಥರದ ಒಂದು ಪ್ರಕ್ರಿಯೆ ಇದೆ ಅನ್ನೋವಂಥದ್ದು ಗೊತ್ತಿದೆ. ಆಮೇಲೆ ಈಗಾಗಲೇ ವಿ ಆರ್ ಆಲ್ರೆಡಿ ಟಾಕಿಂಗ್ ಅಬೌಟ್ ಫ್ರೀಸಿಂಗ್ ದ ಎಗ್ ಅನ್ನೋವಂಥದ್ದು ಈಗ ನಾವಾಗಲೇ ಅರ್ಲಿ 2000 ನಾವು ಕೇಳ್ಪಟ್ಟಿದ್ದೀವಿ. ಆ್ಯಂಡ್ ಸೆರೋಗಸಿ ವಾಸ್ ಟೂ ರ್ಯಾಂಪೆಂಟ್ ಆಗಿ ಬೇಗ ಹರಡೋಕ್ಕೆ ಶುರುವಾಯಿತು. ಸ್ಪೆಷಲಿ ನಾನು ಬಾಂಬೆಲಿ ಇದ್ದಿದ್ದರಿಂದ ಪೂನಾ ವಾಸ್ ಅ ಮೇಜರ್ ಹಬ್ ಫಾರ್ ಸೆರೋಗಸಿ. ಹಾಗಾಗಿ ಅಲ್ಲಿ ತುಂಬ ನಮಗೆ ಕೇಳೋಕ್ಕೆ ಸಾಕಷ್ಟು ವಿಚಾರಗಳು ಬರ್ತಾಯಿತ್ತು. ಬಟ್ IVFಗೆ ಆಗ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಕಂಪಲ್ಸರಿ ಮ್ಯಾರಿಟಲ್ ಸ್ಟೇಟಸ್ ಇರಬೇಕು ಅನ್ನೋವಂಥದ್ದನ್ನು ನನಗೆ ಕಾನೂನಲ್ಲಿ ಹಾಗಿತ್ತೋ ಅಥವಾ ಡಾಕ್ಟರ್ ಹಾಗೆ ಹೇಳಿದ್ದೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಒಂದು 4 ವರ್ಷದ ಹಿಂದೆನೇ ನಾನು ಆಗಲೇ ನನ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋಕ್ಕಂತ ಹೋದಾಗ, ಫೋನ್ ಮಾಡಿದಾಗ ಅವರು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಿದ್ದೇನೆ, ಮದುವೆ ಆಗಿದೆಯಾ ಅಂತ ಕೇಳ್ತಾಯಿದ್ರು. ಏಜ್ ಕೇಳ್ತಾರೆ ಮೊದಲಿಗೆ. ಆಮೇಲೆ ವೆನ್ ಯು ಆಲ್ರೆಡಿ ಟೆಲ್ ದೆಮ್ ಐ ಆಮ್ ಆಲ್ರೆಡಿ ಲೇಟ್ 30s ಅಥವಾ ಅಂತೆಲ್ಲ ಹೇಳಿದ್ರೆ, ದೆನ್ ದ ಇಮಿಡಿಯೇಟ್ ಕ್ವೆಶ್ಚನ್ ಮತ್ತು ನೆಕ್ಸ್ಟ್ ಅದರ ಮುಂದಿನ ಪ್ರಶ್ನೆನೇ ಏನಿರುತ್ತೆ ಅಂದರೆ ಮದುವೆ ಆಗಿದೆಯಾ ಅಂತ. ಇಲ್ಲ, ನನ್ನ ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಫೋನ್ ಇಟ್ಬಿಟ್ರು. ಅಂದರೆ ಆವಾಗ ಅದು ಓಪನ್ ಇರಲಿಲ್ಲ ಅಂತ ಕಾಣಿಸುತ್ತೆ ಕಾನೂನಲ್ಲಿ. ಹಾಗಾಗಿ ದೇ ವರ್ ಆಲ್ಸೋ ವೆರಿ ಸ್ಟ್ರಿಕ್ಟ್ ಅಬೌಟ್ ಇಟ್. ಮೇ ಬಿ ಅವ್ರಿಗೆ ಅಷ್ಟೊಂದು ಸ್ಟ್ರಿಂಜೆಂಟ್ ಇದು ಫಾರ್ಮಲಿ ದೇ ಅಂಡರ್ಗೋ, ಪ್ರತಿಯೊಬ್ಬರು ಡಾಕ್ಟರ್ನು ದೇ ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ಆ್ಯಂಡ್ ನಮ್ಮ ಕಾನೂನಲ್ಲಿ ಏನೇನು ಬರುತ್ತೆ, ಅವ್ರಿಗೆ ಏನೇನು ಒಳಪಡುತ್ತೆ, ದೇ ಹ್ಯಾವ್ ಟು ಅಂಡರ್ಗೋ, ಐ ಥಿಂಕ್. ಹಾಗಾಗಿ ಆಮೇಲೆ ಇನ್ನೊಂದು ನಂಗೆ ಏನಾಯ್ತು ಅಂದರೆ, ಹೋಗಿ ಒಂದಿಬ್ರನ್ನ ಕನ್ಸಲ್ಟ್ ಮಾಡಿದಾಗ್ಲೂ
ಕೆಲವರು ಐ ವಿ ಎಫ್ ಮಾಡೋಣ, ಇಟ್ಸ್ ಆಲ್ರೆಡಿ ವೆರಿ ಲೇಟ್, ಯು ಹ್ಯಾವ್ ಟು ಹರಿ ಅಪ್ ಅಂತ ಹೇಳಿ. ಅಂದರೆ ಮಾನಸಿಕವಾದಂತಹ ಸಿದ್ಧತೆಗಳನ್ನ ನಮಗೆ ಕೊಡೋದ್ರಲ್ಲಿ ಅವ್ರು ಸ್ವಲ್ಪ ವಿಫಲರಾದರು ಅಂತ ನಾನು ಹೇಳಬಹುದು. ಅಂದರೆ ದೇ ಡಿಡ್ ನಾಟ್ ಸಜೆಸ್ಟ್ ಮೀ ಎನಿಥಿಂಗ್, ಏನು ಮಾಡಬಹುದು ಈಗೇನು ಮಾಡಬಹುದು, ವಾಟ್ ಕ್ಯಾನ್ ಬಿ ದ ನೆಕ್ಸ್ಟ್ ಸ್ಟೆಪ್. ಒಂದು ಸ್ವಲ್ಪ ಹೇಳಿ ಒಂಚೂರು ತಿಳುವಳಿಕೆ ಕೊಟ್ಟಿದ್ದೀರಾ, ಪ್ರಾಬಬ್ಲಿ ಇಟ್ ಕುಡ್ ಹ್ಯಾವ್ ಬಿನ್ ಮಚ್ ಅರ್ಲಿಯರ್, ಒಂದು 4 ವರ್ಷದ ಮುಂಚೆ ಆಗ್ತಿತ್ತು ಅಂತ ಕಾಣಿಸುತ್ತೆ. ಅದು ಏನಾಗಿತ್ತು ಅಂದರೆ ಹೆಂಗಂದ್ರೂ ಲಾಕ್ಡೌನ್ ಇತ್ತು, ಆಮೇಲೆ ನಮ್ಗೆ ಗೊತ್ತಿಲ್ಲ, ಕೆಲಸನೂ ಇಲ್ಲ, ಯು ಡೋಂಟ್ ನೋ ಫಾರ್ ಹೌ ಲಾಂಗ್. ಸೊ ಮೈಂಡ್ ವಾಸ್ ಆಲ್ಸೋ ಪ್ರಿಪೇರ್ಡ್, ಫಿಸಿಕಲಿ ವಿ ಆರ್ ನಾಟ್ ಡೂಯಿಂಗ್ ಮಚ್, ಎಲ್ಲದಕ್ಕೂ ನನಗೆ ಅಲ್ಲಿ ಅವಕಾಶ ಇತ್ತು ಅಂತ ಐ ಥಾಟ್ ದಟ್ ಇಸ್ ಅ ರೈಟ್ ಟೈಮ್ ಅಂತ ಐ ಹ್ಯಾಡ್ ಅಪ್ರೋಚ್. ಬಟ್ ಆಗ ನಂಗೆ ಯಾರೂ ಸರಿಯಾಗಿ ಸಜೆಸ್ಟ್ ಮಾಡಲಿಲ್ಲ, ಸಲಹೆ ಕೊಡಲಿಲ್ಲ. ಆ್ಯಂಡ್ ಮೋರೋವರ್ ದೇ ಡಿಡ್ ನಾಟ್ ಗಿವ್ ಮಿ ಟೈಮ್. ಐ ಥಿಂಕ್ ಯಾರೇ ಹೋದ್ರೂ ಒಂದು ಪೇಷಂಟಾಗಿ ನಾವು ಹೋಗ್ತೀವಂದರೆ ಡಾಕ್ಟರ್ ಹತ್ರ, ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗೋದು ಅವರಲ್ಲಿ ನಮ್ಗೆ ಭರವಸೆ ಬರಬೇಕಂತ ಹೇಳಿದ್ರೆ ದೇ ಹ್ಯಾವ್ ಟು ಗಿವ್ ಅ ಸಮ್ ಟೈಮ್. ಯಾಕಂದರೆ ಅವರೇ ನನಗೆ ಆ ಕ್ಷಣದಲ್ಲಿ, ಆ ಸಮಯದಲ್ಲಿ ದೇ ಬಿಕಮ್ ಎವ್ರಿಥಿಂಗ್ ಫಾರ್ ಯು. ಆ ಡಾಕ್ಟರ್ ಇಸ್ ನಾಟ್ ಜಸ್ಟ್ ಅ ಡಾಕ್ಟರ್. ಆಪತ್ ಬಾಂಧವಗಿಂತ ಬಾಂಧವ್ಯನೇ ಬೆಳ್ಕೊಂಡು ಬಿಡುತ್ತೆ. ಯು ವಿಲ್ ನೆವರ್ ಫರ್ಗೆಟ್. ನೀವು ಹೇಳಿದ್ರಲ್ಲ ನಿಮ್ಮ ಗೈನಿಕ್ ಯಾರು ಅಂತ ಹೇಳಿದ್ರೆ ಅದು ಲೈಫ್ ಟೈಮ್. ನಿಮ್ಮ ಮಗ ದೊಡ್ಡವನಾದರೂ ಸಹ ಅವರ ಹೆಸರು ಅದಕ್ಕೆ ಅಟ್ಯಾಚ್ ಇರುತ್ತೆ ಮಗು ಜೊತೆಯಲ್ಲಿ. ಸೊ ಹಾಗಾಗಿ ಇಟ್ ಇಸ್ ನಾಟ್ ಜಸ್ಟ್ ಪ್ರೊಫೆಷನ್ ಅಥವಾ ನಮ್ಮ ಪ್ರೊಫೆಷನ್ನ ಒಂದು ಪ್ರೊಫೆಷ್ನಲಿ ಒಂದು ಇದಿರಲ್ಲ ಅಲ್ಲಿ, ಇಟ್ ಗ್ರೋಸ್ ಬಿಯಾಂಡ್. ಅಲ್ಲಿ ನಾನು ಅಪ್ಪನ್ನು ನೋಡಬೇಕಾಗತ್ತೆ, ಅಮ್ಮನೂ ಅಲ್ಲಿ ನೋಡಬೇಕಾಗತ್ತೆ, ಒಬ್ಬ ವೈದ್ಯರಲ್ಲಿ ತಂದೆ ತಾಯಿ ಆಗಿ, ಅಣ್ಣ ತಂಗಿ ಆಗಿ ಎಲ್ಲರನ್ನೂ ನಾನು ಅಲ್ಲಿ ನೋಡಬೇಕಾಗತ್ತೆ. ಬಿಕಾಸ್ ವಿ ಆ್ಯಸ್ ಅ ಪೇಷಂಟ್ ವಿ ಗೋ ವಿತ್ ಸೋ ಮೆನಿ ಥಿಂಗ್ಸ್. ಹೌದು. ಆಮೇಲೆ ಎಷ್ಟು ಅನ್ಫಾರ್ಚುನೇಟ್ ಅಂದರೆ ನಮ್ಮ ದೇಹದೊಳಗೆ ನಮಗೇನಾಗ್ತದೆ ಅಂತ ನಮಗೆ ಗೊತ್ತಿರಲ್ಲ, ಯಾರೋ ನೋಡಿ ಹೇಳಬೇಕಲ್ವಾ. ಆ್ಯಂಡ್ ಈ ಥರದ್ದೆಲ್ಲ ಇರೋದ್ರಿಂದ ಇಟ್ ಟುಕ್ ಮಿ ಸಮ್ ಟೈಮ್. ಒಂದು ಐ ವೇಸ್ಟೆಡ್ ಅರೌಂಡ್ 4 years ಅಂತ ಹೇಳಬಹುದು. ಓಕೆ. ನನ್ನ ಕಂಪ್ಯಾನಿಯನ್ ಬಗ್ಗೆ ಕೇಳ್ತಿದ್ದೆ. ಯಾಕೆ ಆ ಪ್ರಶ್ನೆ ಬಂತು ಅಂದರೆ, ಈಗಲೂ ಕೂಡ ಒಂದು ಮಗು ಅಂದರೆ ತಂದೆ ತಾಯಿ ಇಬ್ಬರೂ ಮುಖ್ಯ ಅನ್ನೋದು ಅದು ತಪ್ಪು ಕೂಡ ಅಲ್ಲ. ಯಾಕಂದ್ರೆ ಒಂದು ಬ್ಯಾಲೆನ್ಸ್, ತಂದೆ ತಾಯಿ ಮುಖ್ಯ. ಹಂಗಿರ್ಬೇಕಾದ್ರೆ ನಿಮ್ಗೆ ವೈದ್ಯರು ಕೂಡ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ರಿ, ಎಷ್ಟೋ ಜನ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ಈಗ ಒಂದು ಹೆಣ್ಮಗಳು ಭಾವನಾ ಥರದವ್ರೆ ಯಾರೋ ಒಬ್ರು, ಆಯ್ತು ನನಗೂ ಒಂದು ಮಗು ಬೇಕು, ನನಗೆ ಪಾರ್ಟ್ನರ್ ಅಂತಿಲ್ಲ, ಬಟ್ ಸ್ಟಿಲ್ ನನಗೊಂದು ಮಗು ಬೇಕು ಅನ್ನೋರಿಗೆ, ಈಸ್ ಇಟ್ ಈಸಿ ಭಾವನಾ ಅವರೇ ನಿಮ್ಮ ಎಕ್ಸ್ಪೀರಿಯನ್ಸ್? ನೌ ಇಟ್ ಹ್ಯಾಸ್ ಬಿಕಮ್ ಈಸಿ. ಈ ಮುಂಚೆ ದಾಂಪತ್ಯ ಜೀವನದಲ್ಲಿ ಇರಲೇಬೇಕು ಅಂತ ಇತ್ತು. ಅದನ್ನು ನಮಗೆ ಇವಾಗ ಕಾನೂನು ನಮಗೆ ಸ್ವಾತಂತ್ರ್ಯ ಕೊಟ್ಟಿದೆ. ನಮ್ಮಲ್ಲಿ ನಮ್ಮ ದೇಶದ ಒಂದು ಹೆಣ್ಣಿನಲ್ಲಿ ನಾವು ಭರವಸೆ ಇಡಬೇಕು ಅನ್ನೋದನ್ನು ಎತ್ತಿ ಹಿಡಿದಿದೆ ಇದ್ರ ಮೂಲಕ ಅಂತ ಹೇಳಬಹುದು. ಸೊ ನಾವು ವಿ ಡೋಂಟ್ ಹ್ಯಾವ್ ಟು ಹ್ಯಾವ್ ಎ ರೆಪ್ರೆಸೆಂಟೇಟಿವ್ ಆಲ್ಸೋ. ಅಂದರೆ ಒಂದು ಮೇಲ್ ರೆಪ್ರೆಸೆಂಟೇಟಿವ್